ಮುತ್ತು ರಾಜ ಕಾಲಿಟ್ಟ ಸೈಡು ಬಿಡೋಲೆ. ಎಲ್ರಿಗೂ ನಮಸ್ಕಾರ, ನಾನು ನಿಮ್ಮ ಮುತ್ತು. ವೆಲ್ಕಮ್ ಟು ಮೈ ನ್ಯೂ ಬ್ಲಾಗ್. ಇವತ್ತು ಸಿದ್ಧಗಂಗಾ ಮಠದ ಜನಜಾತ್ರೆಗೆ ಹೋಗ್ತಿದ್ವಿ, ಬನ್ನಿ ಹೋಗೋಣ. ಜನಜಾತ್ರೆ ನೋಡ್ಕೊ ಬರಕ್ಕೆ ಎಷ್ಟು ಸಖತ ಉಳಿತಾ ಇದೆ. ನಾವಿಬ್ರು ಹೋಗ್ತಾ ಇದೀವಿ. ಅಲ್ಲೆಲ್ಲ ಸ್ಟಾರ್ಟು. ಎಲ್ಲೆಲ್ಲಿಂದ ಬಂದಿರ್ತಾವ ಈಗ. ಸಖತ್ತಾಗವೆ. 14 ಲಕ್ಷದ್ದು ಸಂತೆ ದನದ ಜಾತ್ರೆ ನೋಡ್ರಿ. ನೋಡಿದ್ದೀರಿ ಅಂದ್ರೆ ಯಾವತ್ತನ ಈ ಥರ ಇಲ್ಲಿ ಫಸ್ಟ್ ಟೈಮಾ ಏನೋ? ಇಲ್ಲ, ಪ್ರತಿ ವರ್ಷ. ನಾನು ಫಸ್ಟ್ ಟೈಮ್ ಅಪ್ಪ. ಜಾತ್ರೆಗೆ ಮಾತ್ರ ಬರ್ತಿದ್ದೆ, ಇಲ್ಲಿ ದನದ ಜಾತ್ರೆಗೆಲ್ಲ ಬರ್ತಿರಲಿಲ್ಲ. ನೋಡ್ರಿ ಡೆಕೋರೇಷನ್ ಐಟಮ್ಸು ಗಾಡಿಗೆ ಮಾತ್ರ ಅಲ್ಲ ಕಂಡ್ರಿ ಇರೋದು. ನೋಡ್ರಿ ಎತ್ತುಗಳಿಗೂ ಅವೇ ಡೆಕೋರೇಷನ್ ಅಂಗಡಿಗಳು ಕಟ್ಕೊಂಡು ಜಿಂಕ ಅಂತ ಓದ್ತಿರೋದೆ. ಜಿಂಕಲೇ ನೋಡ್ರಿ ಇವು. ಇದು ನೋಡಿ ಹೆಂಗೈತೆಗ್ರಿ, ಮಸ್ತಾಗವೆ ಇವು. ನೋಡ್ರಿ ಎಷ್ಟು ಸಾವಿರ ದನಗಳು ಸೇರಿರ ಇಲ್ಲಿ. ಎತ್ತು ನೋಡಿದ್ರು ಬರೀ ಅವು ಯಾವ ಕಡೆ ಹೋಗೋದು ಅಂತ ನೋಡ್ತಿದ್ದೀವಿ ನಿಂತ್ಕೊಂಡು. ಈ ಕಡೆ ಹೋಗೋಣ, ಆ ಕಡೆ ಹೋಗೋಣ, ಆ ಕಡೆ ಮುಂದಕ್ಕೆ ಹೋಗೋಣ ಅಂತ ಹೋಗ್ತಾ ಇದೀವಿ. 14 ಲಕ್ಷದ ಓರಿ ನೋಡ್ಬೇಕು. ವರ್ತೂರ್ ಸಂತೋಷ ಬಂದೈತೆ, ನಾವು ನೋಡ್ಬೇಕು. ಬಂದಿದ್ರೆ ಚೆನ್ನಾಗಿರುತ್ತದು. ನೋಡ್ರಿ ಎಲ್ಲ ತಾಣ್ತಾವ್ರೆ, ಮಾರೋರು ಮಾರ್ತಾವ್ರೆ. ಇಲ್ಲೆಲ್ಲ ಡೀಲ್ ನಡೀತಾ ಇದೆ, ಮಾರಾಟ. ನಾವು ಡೀಲ್ ಮಾಡೋಣ. ಇವ್ನು ಡೀಲ್ ಮಾಡ್ತಾನಂತೆ, ಇವ್ನು ಸಾಕ್ಬೇಕು ಅಂತ ಆಸೆ ಇತ್ತು ಸಖತ್ ಇವ್ನಿಗೆ. ಈ ಕಡೆ ಫುಲ್ ನೋಡ್ರಿ ಎಲ್ಲ ಇಷ್ಟಿಷ್ಟೇ ಅವೆ. ಈ ಕಡೆ ದೊಡ್ಡ ಬಂದು ಕಲರು, ಬ್ಲ್ಯಾಕು, ಸಿಮೆಂಟು. ಇಲ್ಲಿ ನೋಡಿ ಈ ಕಡೆ ಸಖತ್ತಾಗ. ಈ ಕಡೆನು ತಾತಂದಿರೋ ಅಂಕಲ್ ಬಿದ್ದಿರಲ್ಲ ಇಲ್ಲಿ ಕುತ್ಕೊಂಡು ಈಗ ಒಳ್ಳೆ ಭಾಷಣ ಬೈದಿರ್ತಾರೆ. ಇಲ್ಲ ಈ ಕಡೆ ನೋಡ ಅವು ಶೋಕಿ ಹಳ್ಳಿಕಾರ್ ಶೋಕಿ. ಇಲ್ಲಿ ನೋಡ್ರಿ ಡೆಕೋರೇಷನ್ ಮಾಡಿರೋದು ನೋಡ್ರಿ. ಇದಕ್ಕೆ ಲೈಟಿಂಗ್ಸ್ ಎಲ್ಲ ಹಾಕಿ ಇರೋದು ನೋಡಿ ಹೆಂಗವೆ ಸಾಕಾದ. ಎಷ್ಟು ಇರ್ಬೋದ್ರಿ ಇವು? 8 ಲಕ್ಷ. ಅದು 8 ಲಕ್ಷದ ಜಾಸ್ತಿ ಐತೆ. 2 ಸೇರಿಸಿ ಇದು 10 ಇರ್ಬೋದು. ಹೆಂಗೈತೆ ನೋಡೋದು. 2 ಜೊತೆ ಕಣ್ಣ ಜೊತೆನಾ? 8 ಲಕ್ಷ. ಇದು ಸಾಕಾಯ್ತು. ವ್ಯಾಪಾರ ನಡೀತಾ ಇತ್ತಲ್ವಾ? ವ್ಯಾಪಾರ ನಡೀತಾ ಇತ್ತು. ನೋಡ್ರಿ ಆ ಕಂಬಗಳು ನೋಡ್ರಿ, ಅವಕ್ಕೆ ಎಷ್ಟು ಚೆನ್ನಾಗವೆ. ಇದು ಹೋಗಕ್ಕೆ ಬಿಡ್ತಿಲ್ಲ ಅವಾಗ್ಲಿಂಟ, ಗುಮ್ತಾ ಇತ್ತು ಆ ಕಡೆಗೆ ಹೋದ್ರೆ. ಡಿ ಬಸ್ದು ಒಂದು ಐತಲ್ಲ ಎತ್ತುಗಳು, ಆ ಥರ ಕಂಬಗಳು. ಅದಕ್ಕೆ ಇದು ಬಿಡ್ತಾನೆ ಇಲ್ಲ, ಅವಾಗಲೇ ಇಕ್ತಿತ್ತು ಸರಿಯಾಗಿ. ಈಗ ಕುದುರಿಸ್ತಾವ್ರೆ, ಅವ್ರು ಒಪ್ಕೊಂತಿಲ್ಲ, ಇವ್ರು ಬಿಡ್ತಿಲ್ಲ. ಎಲ್ಲ ಜನ ನೋಡ್ತಾ ಇರೋದು ನೋಡ್ರಿ. ಟವಲ್ ಹಾಕೊಂಡು ಇದು ಮಾಡ್ತಾವ್ರೆ ವ್ಯಾಪಾರ. ಮಾರಾಟಕ್ಕೆ ಆಗ್ತಿರೋದು ಈಗ ಎಲ್ಲ ಹೋಗಿ ನೋಡ್ತಾವ್ರೆ. ಅವ್ರು 8 ಕಡಿಮೆ ಹೇಳ್ತಿಲ್ಲ, ಇವ್ರು ಕಡಿಮೆ ಇಳಿಸ್ತಾವ್ರೆ. ಈಗ ಕ್ವಾಲಿಟಿ ಚೆಕಿಂಗ್ ಓಡಾಡ್ಸ್ ನೋಡ್ತಾರಂತೆಲ್ಲ. ನೋಡೋದು ಏನಲ್ಲ ಅದು ಗಿರಿ ಕಪ್ಪು ಬರೆ ಹಾಕಿರೋದು ನೋಡ್ರಿ. ಹೆಂಗಾಕವ್ರೆ ಹಾಕೋರು ಚುಕ್ಕಾತಾವಂತ ನೋಡ್ರಿ. ಇಲ್ಲೆಲ್ಲ ಹೆಂಗವೇ. ಹೆಂಗೈತೆ ನೋಡ್ರಿ. ಗುರಾಯ್ಸಾಯ್ತು ಗಿರಿ. ಮುಂದೆ ಇದೀರಿ ಎಟ್ಟು ನೋಡ್ರಿ. ಆ ಎತ್ತು ನೋಡಕ್ಕೆ ಎಲ್ಲ ನಿಂತಿರೋದು ತುಂಬವ್ರೆಲ್ಲ ಅದನ್ನ ವ್ಯಾಪಾರ ನೋಡಕ್ಕೆ. ಕುರಿ ಯಾವಾಗಿರಿ ಕಾರ್ ಬಂದು ಇದನ್ನ ತಗೊಂಡ್ರೆ ತಗೊಂಡ್ರೆ ಮಸ್ತು ನೋಡ್ರಿ. ಐಟಮ್ಗಳು ಇವಕ್ಕೆ ಹಗ್ಗಗಳು ಕಲರು. ಇಲ್ಲಿ ತಗೊಂಡೋಗಿ ಎತ್ತುಗಳಿಗೆ ಹಾಕ್ತಾರೆ. ಇಲ್ಲ ನಡಿ ಇಲ್ಲಿ ನೋಡ್ರಿ. ಇವು ಬೇರೆ ಹಾಕ್ತಾರೆ, ಅದು ಗೊತ್ತಿಲ್ಲ ನಮ್ಗೆ. ವ್ಯಾಪಾರ 2-3 ಜೊತೆ ಊರಿ ತಗೊಂಡು ಹೋಗ್ಬಿಡ್ತಾರೆ. 2-3 ಜೊತೆ ತಗೊಂಡು ಅಲ್ಲೇ ತಂತಾರೆ, ಅಲ್ಲೇ ಮಾರ್ತಾರೆ. ಅಲ್ಲೇ ಮಾಡ್ತಾರೆ. ಚೆನ್ನಾಗಿರೋದು ಅಂತಾರೆ. ಎಷ್ಟು ಲಾಭ, ಟರ್ನೋವರ್ ಎಷ್ಟು ಆಗ್ತಿರ್ಬೋದು ಹೇಳ್ರಿ. ಸಿದ್ಧಗಂಗಾ ಮಾಡಿದಾಗಿ ನಾವು ಇಲ್ಲೇ ಮನೆ ಪಕ್ಕ ಇದ್ವಿ. ಬರ್ಲಿಲ್ಲ ಅಂದ್ರೆ ಹೆಂಗೆ ಹೇಳ್ರಿ. ನಾನೇ ಇವತ್ತು ಬಂದಿದ್ದೀನಿ. ಇವಂದು ನನ್ನ ಈ ಕಡೆ 14 ಲಕ್ಷದ ಯಾವುದೋ ಓರಿ ಅವಂತೆ, ಅದನ್ನ ನೋಡೋಕೆ ಹೋಗ್ತಾ ಇದೀವಿ. 14 ಲಕ್ಷ ಬರೀ ಓರಿಗೆ. ಯಾಕೆ ಕಾರು ಬೇಡ, ಕಾರ್ ಯಾವ್ದು ಬರ್ತದ್ರಿ? ಕಾರು ಎಂತೆಂತ ಬರ್ತವೆ, ಕಾರೇ ಬರ್ತೈತೆ. ಎಂತೆಂತ ಕಾರ್ಗಳು ಬರ್ತವೆ.
ಕಾರ್ ಬಂದು ಓರಿ ಎಷ್ಟು ಜನ ಗೊತ್ತಾ ವ್ಯಾಪಾರ ಇನ್ನೊಂದು 2 ದಿವಸ ಇರ್ತೈತೆ. ಕಾರು ಎಲ್ಲ ತಾಂತಾರೆ, ಓರಿ ತಾಂಬೇಕು, ಓರಿ ತಾಂಗ್ ಶೋಕಿ ಮಾಡ್ಬೇಕು. ಸೋಕಿ ಬರ್ತವ್ರ ಸಂತೋಷ ಬಂದ್ಮೇಲೆ ಇದ್ದಿದ್ದು ಜಾಸ್ತಿ ಆಗೋಗ್ಬಿಟ್ಟು ಸೋಕಿ ಅವ್ರೇನೋ ಬಂದಿಲ್ವೇನೋ ಇನ್ನೊಂದು ನೈಟ್ ಬರ್ತೀವಿ ನಾಳೆ ನಾಡೋದ್ರಾಗೆ, ಅವಾಗ ಬಂದು ಎಲ್ಲರ ಜೊತೆ ಅವಾಗ ಒಂದು ಬ್ಲಾಗ್ ಮಾಡ್ತೀವಿ. ತುಮಕೂರವ್ರು ನಾವೇ ಮಾಡಲಿಲ್ಲ ಅಂದ್ರೆ ಹೆಂಗಿದ್ರು ಇದನ್ನು ತೋರ್ಸೋಣ ಅಂತ ಮಾಡ್ತಾ ಇದ್ವಿ. ನೋಡ್ರಿ ಆನೆ ಜನ ಸ್ಟಾರ್ಟ್ ಆಗೋವ್ರೆ. 7 ಜೊತೆ ಕರ 5 ಲಕ್ಷ. ಯಾ ಕಾರು ಬೇಡ, ವೈಟ್ ಮಾಡೋಕ್ಕೆ ಎಷ್ಟು ಕಷ್ಟಪಟ್ಟಿರ್ತಾರೆ ಅಂತ ಗೊತ್ತಾ. ಇಲ್ಲೆಲ್ಲ ವೈಟೇ ಜಾಸ್ತಿ. ಅಲ್ಲ ಅದು ಇನ್ನೂ ಅಲ್ಲೇ ಹಾಕಿಲ್ಲ, ಅಲ್ಲೇ ಎರಡಲ್ಲೂ ಅಲ್ಲ, ಇನ್ನು ಕರ ಅದು ಕರಿನಲ್ಲೇ ಆ ಸ್ಟ್ರೈಟು ಯಾವ ಊರಿ ಕರನೂ ಇಲ್ಲ, ಅದಕ್ಕೆ ಆ ಸ್ಟ್ರೈಟ್ ಕೊಡ್ತೀನಿ. ಅದಕ್ಕೂ ಮತ್ತೆ ಅವ್ರ ಅಮ್ಮಂಗೂ 14 ಲಕ್ಷ. ಕಾರ್ ನೋಡ್ರಿ ಎಲ್ಲ ರೈತರುಗಳು, ಕಾರ್ಗಳು ನೋಡ್ರಿ ಟ್ಯಾಕ್ಟ್ರಿ ಎಲ್ಲ ಕಾರಲ್ಲಿ ಬಂದು ನಿಂತವ್ರೆಲ್ಲ. ಇಲ್ಲಿ ನೋಡಿ ಇವು ಸಕ ಇವು ಚಿಕನ್ ಸ್ವಾಮಿ ಅಂತೆ. ಡೆಕೋರೇಷನ್ನು ಹೆಂಗೆ ಇಲ್ಲಿರಾವೆ 14-15 ಲಕ್ಷದ ಅನ್ಸುತ್ತೆ. ಬರ್ತಾರೆ ಸಂತೋಷ್ ಅವರೆಲ್ಲ ಬರ್ತಾರೆ ಅಂತ ಇಲ್ಲಿಗೆ. ನೋಡ್ರಿ ಅಲ್ಲೆಲ್ಲ ಖಾಲಿ ಆಗೋಣಗಿರಿ. ಇವ್ ನೋಡಗ್ರಿ ಸಾಕಾದಾಗ ಏನಿಲ್ಲ ಅಂದರೂ 14 ಲಕ್ಷ ಇವು. ಅವು ಸಾಕಾಗಿದೆ. ಅವೆಲ್ಲ ಎಷ್ಟಿರ್ಬೋದು? ಅವ್ರದ್ದೇ ಇದು. ಹೆಂಗೈತೆ ನೋಡ್ರಿ, ಒಳ್ಳೆ ಅರಮನೆ ಇದ್ದಂಗೆ ಐತೆ. ಸ್ಕೂಲ್ಗೆ ಶೋಕಿ ಚಿಕ್ಕಣ್ಣ ಸ್ವಾಮಿ ದೇವಸ್ಥಾನದವ್ರದ್ದು ಅಂತಿದ್ದು. ಎಲ್ಲ ಹೆಂಗೋ ನೋಡ್ರಿ, ಕಲ್ಲರ್ ನೋಡ್ರಿ ಅದ್ರದ್ದು ಫುಲ್ಲು ಹಾಲು ಇದ್ದಂಗೆ ಐತೆ. ಅವರು ದೊಡ್ಡೆತ್ತಿಗೆ ಹಾರ ಹಾಕಿದ್ರು. ದೊಡ್ಡೆತ್ತಿಗೆ ಹಾರ, ಅದು ಏನು ಗಂಧದ ಹಾರ, ಶ್ರೀಗಂಧದ್ದು. ಅದು ಒಂದೊಂದು ಜೊತೆನೇ 45 ಸಾವಿರ. ಹಾರಕ್ಕೆ 45 ಸಾವಿರ. ಮೆರವಣಿಗೆ ಹಾರಕ್ಕೆ, ಗಂಧದ ಹಾರಕ್ಕೆ. ಯಪ್ಪ ಏನು ಕ್ರೇಜ್ ಇರ್ಬೋದು. ಕಡೆ ರೈತರ ಶೋಕಿ ನೋಡ್ರಿ 45 ಸಾವಿರ ಬರೀ ಹಾರಕ್ಕೆ, ಗಂಧದ ಹಾರ. ಯಾರು ಹಾಕ್ತಾರೆ? ಕಾರ್ಗೂ ಹಾಕಿರಲ್ಲ ನೋಡ್ರಿ. ಕಾರ್ಗಳೆಲ್ಲ ನೋಡ್ರಿ ಅಲ್ಲಿ ಒಳಗಡೆ ಎಲ್ಲ ಹಿಂಗೆ ಕೊಡ್ರಲ್ವ, ಚಿಣ್ಣಾಮಿಣ ಹಾಕೋರು. ಆದ್ರೆ ವೈಟಿಗೆ ಹೆಂಗವ ನೋಡು, ಹಾಲು ಇದ್ದಂಗೆ ಅವಿ. ಎಷ್ಟು ನೀನು ಕೇಳು. ಓಯ್ ಬಂದರೆ ಗುಮ್ತೀನಿ ಅಂತದದು. ಮುಂಚ್ಕಣೆ ತಾಕೋ. ಏಯ್ ಬೇಡ ನೋಡ್ರಿ ಹೆಂಗವೇ. ಯಪ್ಪ ಭಯಂಕರವಾಗವೆ. ಇನ್ನು ಸಣ್ಣವೇ ಹಿಂಗವೆ ಅಂದರೆ ಇಂಥ ಫುಲ್ ದೊಡ್ಡದಾದ್ಮೇಲೆ ಇನ್ನೆಂಗೆ ಅಟ್ಟಾಡಿಸ್ಬಿಡ್ತವೆ ನೋಡ್ರಿ. ಸಕದಾಗವೆ ಅವಕ್ಕೆ ನೊಣಗಳು ನೋಡ್ರಿ ಹೆಂಗೆ ಪಾಪ. ಅವಕ್ಕೆ ನಾಳೆಗೆ ನೋಡು ಬರಲ್ಲ. ಇಲ್ಲೇ ನಿನ್ಕಂತ ಎಷ್ಟು ಸಕಾಗ ನೋಡ್ತಾವ ನೋಡು. ಫೋಟೋ ತಗೊಂಡ್ಲಾ ಕುದ್ದಿತ್ತು ನೋಡ್ರಿ. ಓರಿನ ಇನ್ನ ಕಟ್ಟಿರಾಗ್ಲೇ ಹಂಗೆ ಆಡ್ತೈತೆ. ಬಿಟ್ರೆ ಇನ್ನು ಹೆಂಗೆ ಕತೆ. ರೆಡ್ ಬಟ್ಟೆ ಇಟ್ಕೊಂಡು ಹೋಗಲ್ಲ ಅದ್ರ ಮುಂದೆಗ್ರಿ. ರೆಡ್ ಬಟ್ಟೆ ಇಟ್ಕೊಂಡು ಯಾವ್ದೋ ಫಿಲಮಲ್ಲಿ ಬರ್ತದೆ ಹಿಂಗೆ ದಾರ ಕಟ್ಟಾಗಿ ಹೆಂಗಾರ ಏನಿಲ್ಲ. ರೆಡ್ ಬಟ್ಟೆ ಇಟ್ಕೊಂಡು ಬತ್ತೀಯಾ ಬಾ ಅಂತ ಹೋಗೋಣ. ದೇವ್ರು ಮಾಡ್ತೈತೆ. ಅಲ್ಲೋಡು ನಿಜಾಗಿರಿ. ಕೆಂಪಟ್ಟೆ ಹಾಕೊಂಡ್ರೆ ಕಾಲ್ವಾ ಅವಕ್ಕೆ? ಅವಕ್ಕೆ ಕಲ್ಲರೇ ಕಾಣಲ್ಲ ಕಣ ಅವಕ್ಕೆ. ಮತ್ತೆ ಕೆಂಪಟ್ಟೆ ಹಾಕೊಂಡ್ರೆ ಫಿಲಮಲ್ಲಿ ತೋರಿಸಿದ್ರು ಹಂಗೆ. ಸುಮ್ಮನೆ ಹಂಗೆ ತೋರಿಸ್ತಾರೆ ಅಷ್ಟೇ. ಅವಕ್ಕೆ ಯಾವ ಕಲ್ಲರು ಕಾಣಿಸಲ್ಲ. ಅದ್ರ ಮುಂದೆ ಹೋಗಿ ಹಿಂಗೆ ಚಮ ಕೊಡೋಣ. ಗುರಾಯಿಸ್ತಾ ಇತ್ತು ನಮ್ಮನ್ನೇ. ಅದನ್ನ ಸಪ್ರೇಟಾಗಿ ಬಿಟ್ಟವ್ರು ನೋಡ್ರಿ ಅತ್ತಿಗೆಯಲ್ಲಿ. ಬಿಟ್ಟರೆ ಸರಿ ಇರಲ್ಲ ಅಂತ ಡೆಕೋರೇಷನ್ ಮಾಡಿ ನಿಲ್ಸಿರೋದು ಒಳಗೆ. ಚೆನ್ನಾಗಿ ಮಾಡೋರು. ಅವು ಇರೋದು ನೋಡ್ರಿ ಒಳಗೆ. ಸಾಕಾದಾಗ ಗಿರಿ ಹೆಂಗೆ ಕಾಣಿಸ್ತಾ ಗೊತ್ತಾ? ಹಾಲು ಫೋಟೋ ಬೇಕಾ? 6 ನೋಡಪ್ಪ ತಗೊಳಕ್ ಬಂದಿರೋದು ಸಫಾರಿ. ಆಟಾಡೋಕ್ಕೆ ನೈಟ್ ಹೊತ್ತು ಚೆನ್ನಾಗಿರುತ್ತೆ. ಇನ್ನೊಂದು ದಿವಸ ಬರೋಣ. ನೈಟ್ ನೋಡ್ರಿ ಹೆಂಗ ಇವನು ಸಾಕಾಗಲ್ಲ. ಅಲ್ಲೋಡಗ್ರಿ ಆಗರ ಪುಟ್ಟಿ ಎಗ್ರು ಸಂದೇಶ ಸ್ಟಾರ್ಟು. ಸಾಕಾಗೈತೆ ಅದನ್ನು. ಆ ಟಗರು 40 ಸಾವಿರ. ಅದು 9 ಲಕ್ಷಕ್ಕೆ ಆಗೈತಂತೆ ಅವೆರಡು. ಇದು 40 ಸಾವಿರ ಅಂತಪ್ಪ ಟಗರು. ಜಾಸ್ತಿ ಬಿಸಿಲು. ಅದಕ್ಕೆ ಕಬ್ಬನಾಗ ಉಟ್ಕೊಂಡು ಇನ್ನೊಂದು ಹೊರಡ್ ಹೋಗ್ಬೇಕು.
ಯಾವ ಕಡೆ ನೋಡಿದ್ರು ಬರೀ ಹಸನೇ ಕಾಣಿಸ್ತಾವೆ. ದಾನಿನ ಜಾತ್ರೆ ಅಂದರೆ ಇದೆ, ಕರ್ನಾಟಕಕ್ಕೆ ಫೇಮಸ್ಸು. ಎಲ್ಲೆಲ್ಲಿ ಇಂಟ ಬರ್ತಾವ್ರು ಗೊತ್ತಾ, ತಮಿಳ್ನಾಡು ಇಂಟ ಎಲ್ಲ ಬಂದಿದ್ದು ತಾಣೋತಾವ್ರು. ನಾವು ಇಲ್ಲಿ ಬಂದು ಇವತ್ತೇ ಫಸ್ಟ್ ನೋಡ್ತೀವಿ. ಈ ಕಡೆ ಎಲ್ಲ ಸಣ್ಣವು, ಆ ಕಡೆ ದೊಡ್ಡವು ಎಲ್ಲ ಮನೆ ಕಂಡಿಲ್ಲ. ತಂಪಾಗೈತಿಲ್ಲಿ. ಈ ಕಡೆ ಇರೋ ಓರಿಗಳೆಲ್ಲ ವ್ಯವಸಾಯಕ್ಕೆ ಯೂಸ್ ಮಾಡ್ತಾರೆ. ಆ ಕಡೆ ಇರೋವೆಲ್ಲ ಸೌತಿಗಳು ನೋಡ್ರಿ. ಕುದುರೆ ಕಡೆ ಇರೋವೆಲ್ಲ ದೊಡ್ಡ ದೊಡ್ಡ ಗುಳೆಗಿರೋವು. ಹಾಕೋರು ಹಂಗೂ ಆಸೆ ಆಗ್ತೈತೆ. ನಾಟಿ ಸಾಕ್ಬೇಕು ಬಾರ ಇಬ್ಬರಲ್ಲೇ ಹೊಲ್ದಾಗೆ ಒಂದು ರೂಮ್ ಕಟ್ಸ್ಕೊಂಡು ಮನೆ ಕಟ್ಸ್ಕೊಂಡು ಯಾವ ವೇಸ್ಟ್ ಸುಮ್ಮನೆ ಅದೇ ನೆನಪಿಸಿಲ್ಲ. ಓರಿ ಸಾಕಂಡು ತೋಟ ನೋಡ್ಕೊಂಡು ಸಾಕು ಓರಿ ಮೇಲೆ ಆಟ ಬಿಡ್ತಾ ಇದಲ್ಲ. ಬೆಳ್ಳಗಿದ್ವಲ್ಲ ಆ ಕಡೆ 9 ಲಕ್ಷದವು. ಯಾವ ಹುಡುಗಿ ಬೇಕು ನಿಮ್ಗೆ? ಇಡೀ ಹೆಸರು ನೋಡ್ರಿ ಇಲ್ಲಿ ದುಡ್ಕೊಂಬಿಡು, ಆಮೇಲೆ ಹೊರಿದಾಣ ಶೋಕಿ ಮಾಡೋದು. ಅಂದ್ರೆ ಒಂದು ಫೋಟೋ ಹಾಕ್ತೀವಿ, ನೋಡ್ಕೊಂಬರ್ರಿ. ಅವಾಗ ಸಣ್ಣ ವಯಸ್ಸಲ್ಲಿ ಆಯ್ತಂತ ಡ್ಯಾನ್ಸ್ ಮಾಡಿದ್ವಿ. ಆ ಕಟ್ಬಿಟ್ಟು ಇನ್ನೂ ಈಗಲೂ ನೆನಪು ಬರ್ತಾವ ನಮಗೆ. ಹೆಂಗಿತ್ತಾಗ್ರಿ ಅವಾಗ ಆರ್ಕೆಸ್ಟ್ರಾ ಅಂತ ಮಾಡಿದ್ವಿ ಅದನ್ನ ಗಣಪತಿ ಹಬ್ಬದಲ್ಲಿ. ಮಕ್ಕಳು ನಮ್ಮ ಡ್ಯಾನ್ಸ್ ನೋಡೋರೆಲ್ಲ ಹುಡುಗಿರ್ ಬಂದ್ರೆ ಮಾತ್ರ ಬಾಯಿ ಬಿಟ್ಕೊಂಡು ನೋಡ್ಬಿಟ್ಟು ನಾವು ಓದ್ತಿದ್ರು. ನಾವು 2-3 ದಿವಸದಿಂದ ಪ್ರಾಕ್ಟೀಸ್ ಮಾಡಿದ್ವು. ಬ್ಲೇಸರ್ ಗೀಸರ್ ಹಾಕೊಂಡು ಹೋಗಿ ಬ್ಲೂ ಟೈಸ್ ಅಂತ ಓಪನ್ ಮಾಡಿದ್ರೆ ಒಬ್ಬರ ಚಪ್ಪಳ ಹೊಡೆಯೋರಿಲ್ವಾ? ಹುಡುಗಿರು ಬರ್ಲಿ ವಾ ಬಿಡಕು ಅಂತಾರೆ. ಆಸೆ ಆ ಏರೋಪ್ಲೇನ್ ಬಿದ್ದು ಅದ್ರ ಸುಟ್ಕೆ ತುಂಬಾ ದುಡ್ಡು ಸಣ್ಣ ವಯಸ್ಸಿದ ಇದೊಂದು ಆಸೆ, ದೊಡ್ಡ ಆಸೆ. ನಮಗೆ ಸಿಗ್ಬೇಕು, ನಮಗೆ ಸಿಗ್ಬೇಕು ದುಡ್ಡು, ಐಫೋನ್ಗಳು, ಅದು ಆಸೆ. ಬಿಸ್ಕೆಟ್ ಗೋಲ್ಡ್ ಬಿಸ್ಕೆಟ್ ಎಲ್ಲ ಸಿಗ್ಬೇಕು. ನಿಮ್ಗೂ ಇದೇ ಥರ ಆಸೆ ಇತ್ತು ಮಕ್ಕ ಇದೆ ಹೇಳ್ರಿ. ನಮಗೂ ಐತೆ. ಯಾವಾಗ ಅವ್ರಲ್ಲ ಇಲ್ಲೆಲ್ಲ ಸೇಮ್ ಹಂಗೆ ಆಟ ಆಡ್ತಿದ್ವಿ. ಇಲ್ಲೆಲ್ಲ ಮರೆಯಲ್ಲ ಆಗದ ಸೆಣಗಳಿದಾವೆ. ಇಲ್ಲೆಲ್ಲ ಇಲ್ಲೊಂದು ಹುಣಸೆ ಮರ ಇತ್ತು, ಇಲ್ಲೆಲ್ಲ ಇಲ್ಲೊಂದು ಕೊಂಬೆ ಇತ್ತು, ಇಲ್ಲಿ ನೇತಾಡವು ಜೋಗಲ್ ಹೇಳಿವು ಲೋಕಲಿ. ಇಲ್ಲೊಂದು ಕಟ್ಟೆ ಇತ್ತು, ಅದ್ರ ಈಜಾಡವು. ಕಟ್ಟೆ ಮುಚ್ಚಾಕ್ಬಿಟ್ಟವ್ರು ಈಗ. ಇವರೇ ಓನರು ಅದಕ್ಕೆ. ಈಗ ಬರ್ಬೇಕಾರೆ ಕುಂದೂರ್ ಮೇಲೆ ಹೋಗ್ಬೇಕಾರೆ ಅವಾಗ ಹೆಂಗೋ ನೆಮ್ಮದಿ ಹೋದ್ವಿ. ಹಸ ನೋಡ್ಕೊಂಡ್ ಬರ್ಬೇಕಾರೆ ಡಿ ರೋಡಾಗ ಬಂದ್ವಪ್ಪ. ಬೇಜಾರಾಗೋಯ್ತು. ಎಷ್ಟು ಬೇಜಾರಾಯ್ತು ಅಂದ್ರೆ ಜೀವನನೇ ಬೇಜಾರು ಅನ್ಸ್ಬಿಡ್ತು ನನಗೆ. ಇವನಿಗೆ ನಾನು ಅವ್ರು ನೋಡಿದ್ರೆ ಹುಡುಗಿರಿ ಎಂತ ಚೆನ್ನಾಗಿ ತಪ್ಕೊಂಡು ಆಯ್ ಬೇಬಿ ಅಂತ ಓದ್ತಾವ್ರೆ. ಎಂತೆಂತ ಕಾಸ್ಟ್ ನನ್ನ ಮಕ್ಳಿಗೆಲ್ಲ ಹುಡುಗಿ ಸಿಗ್ತಾರೆ. ಮುತ್ತುಗಿಲ್ಲ ಸಿಕ್ಕಿಲ್ಲ. ಅಯ್ಯೋ ನಿನಗೂ ಸಿಕ್ಕಿಲ್ವಲ್ಲ, ಬಿಡೋ ಆಗಿರಿ. ನನ್ನ ಜೊತೆ ನೀನೇ ಇದೆಯಲ್ಲ. ಓಕೆ ಫ್ರೆಂಡ್ಸ್ ಬಾಯ್. ಇಷ್ಟ ಆದ್ರೆ ಗೊತ್ತಲ್ಲ ಏನು ಮಾಡ್ಬೇಕಾಯ್ತೆ ಅಂತ. ಓಕೆ ಫ್ರೆಂಡ್ಸ್ ಬಾಯ್ ಹೇಳ. ಓಕೆ ಸಬ್ಸ್ಕ್ರೈಬ್ ಮಾಡಿ ಹಾಂ ಅಷ್ಟೇ. ಲೈಕ್ ಮಾಡಿ, ಬೆಲ್ ಬಟನ್ ಬೆಲ್ ಬಟನ್ ಬಾಯ್.